Hello, my dear students. Welcome back to my class. In this today's class, we'll discuss about what is the meaning of value. The term value is derived from the Latin word valere, which means to be of worth, to be strong. From the historical point of view, value may be defined as a thing which is good. ಸೊ ಮೂಲತಃವಾಗಿ ಮೌಲ್ಯ ಎಂಬ ಪದವು ಲ್ಯಾಟಿನ್ ಭಾಷೆಯ ವೆಲೇರ್ ಎಂಬ ಪದದಿಂದ ಬಂದಿದೆ. ಸೊ ಈ ವೆಲೇರ್ ಎಂಬ ಪದವು ಆಂಗ್ಲ ಭಾಷೆಯಿಂದ ವ್ಯಾಲ್ಯೂ ಆಂಗ್ಲ ಭಾಷೆಯಲ್ಲಿ ವ್ಯಾಲ್ಯೂ ಅಂತ ಹೇಳ್ಬಿಟ್ಟು ಇದನ್ನ ಸಂವಾದನೆ ಮಾಡ್ತಾರೆ. ಸೊ ನಾವಿಂದು ಕನ್ನಡದಲ್ಲಿ ಏನು ತಗೊಂಡಿದ್ದೀವಿ ಅಂತಂದ್ರೆ ಮೌಲ್ಯ ಅಂತ ಹೇಳ್ಬಿಟ್ಟು ಈ ಪದವನ್ನು ಬಳಸ್ತಾ ಇದ್ದೀವಿ. ಸೊ ವೆಲೇರ್ ಅಂತಂತಂದ್ರೆ ವ್ಯಾವಹಾರಿಕ ನೆಲೆಯಲ್ಲಿ ನಾವು ನೋಡೋದಾದ್ರೆ ಬೆಲೆ ಅಥವಾ ಉಪಯೋಗ ಎಂದು ಹೇಳ್ಬಿಟ್ಟು ಬಾ ಎಂದು ನಾವು ನೋಡ್ಬೋದು. ಅಥವಾ ಭಾವನಾತ್ಮಕ ನೆಲೆಯಲ್ಲಿ ವ್ಯಕ್ತಿ ಒಬ್ಬನಲ್ಲಿ ಇರಬೇಕಾದ ಆದರ್ಶ ಅಥವಾ ಶೀಲ ಅಂತ ಹೇಳ್ಬಿಟ್ಟು ಇದಕ್ಕೆ ಅರ್ಥ ಕೊಡ್ತದೆ. ಸೊ ಮೌಲ್ಯ ಎಂಬ ಶಬ್ದಕ್ಕೆ ವಿವಿಧ ಅರ್ಥಗಳಿವೆ. ಸೊ ಬೆಲೆಯುಳ್ಳದ್ದು, ಮಹತ್ವವಾದದ್ದು, ಯೋಗ್ಯವಾದದ್ದು ಅಥವಾ ಉನ್ನತ ಮಟ್ಟದ್ದು, ಉಪಯುಕ್ತವಾದದ್ದು ಹಾಗೂ ಯೋಗ್ಯವಾದ ಅರ್ಥದಲ್ಲಿ ಮೌಲ್ಯ ಎಂಬ ಪದವನ್ನು ಬಳಕೆ ಮಾಡ್ತಾ ಇದ್ದೀವಿ. ಸೊ ಟುಡೇ ವಿ ಲುಕ್ ಟುವರ್ಡ್ಸ್ ದ ಮೀನಿಂಗ್ ಆಫ್ ವ್ಯಾಲ್ಯೂ ಫ್ರಮ್ ದ ಡಿಫರೆಂಟ್ ಪಾಯಿಂಟ್ ಆಫ್ ವ್ಯೂ. ಸೊ ಮೌಲ್ಯ ಅಂತಂದ ತಕ್ಷಣ ಅದರ ಅರ್ಥ ಒಂದೆರಡು ವಾಕ್ಯದಲ್ಲಿ ಅಥವಾ ಒಂದು ಉದಾಹರಣೆಗಳ ಮೂಲಕ ನಾವು ಹೇಳಲಿಕ್ಕೆ ಸಾಧ್ಯ ಆಗಲಾರದು. ಬಟ್ ವಿಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ದ ಮೀನಿಂಗ್ ಆಫ್ ವ್ಯಾಲ್ಯೂ ಇನ್ ದಿಸ್ ಟುಡೇಸ್ ಕ್ಲಾಸ್. ಸೊ the widely accepted concept of value in traditional philosophy is truth, goodness and beauty. ಸೊ ನಾವು ಟ್ರೆಡಿಷನಲ್ ಫಿಲಾಸಫಿ ಪ್ರಕಾರ ನಾವು ಮೀನಿಂಗ್ ಆಫ್ ವ್ಯಾಲ್ಯೂನ ನಾವು ನೋಡೋದಾದರೆ ದಿ ಸೇ ದಟ್ ಫ್ರಮ್ ದ ಟ್ರೆಡಿಷನಲ್ ಪಾಯಿಂಟ್ ಆಫ್ ವ್ಯೂ ವ್ಯಾಲ್ಯೂ ಈಸ್ ನಥಿಂಗ್ ಬಟ್ ದ ಟ್ರೂತ್, ಗುಡ್ನೆಸ್ ಆ್ಯಂಡ್ ಬ್ಯೂಟಿ. ಅಂದರೆ ಸತ್ಯಂ, ಶಿವಂ, ಸುಂದರಂ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಅಕಾರ್ಡಿಂಗ್ ಟು ದ ಆಕ್ಸ್ಫರ್ಡ್ ಡಿಕ್ಸ್ನರಿ, ನಾವು ಆಕ್ಸ್ಫರ್ಡ್ ಡಿಕ್ಸ್ನರಿ ಪ್ರಕಾರ ನೋಡೋದಾದರೆ ವ್ಯಾಲ್ಯೂ ಮೀನ್ಸ್ ವರ್ತ್. ಮೌಲ್ಯ ಅಂತಂತಂದರೆ ಬೆಲೆ ಉಳ್ಳದ್ದು ಅಂತ ಹೇಳ್ಬಿಟ್ಟು ನಾವು ಆಕ್ಸ್ಫರ್ಡ್ ಡಿಕ್ಸ್ನರಿ ಪ್ರಕಾರ ಅದರ ಅರ್ಥ ನೋಡ್ತೀವಿ. ಆಮೇಲೆ ಕಾಮನ್ ಡಿಕ್ಸ್ನರಿ ನಾವು ನೋಡೋದಾದರೆ ಇಟ್ ಗಿವ್ಸ್ ದ ಫಾಲೋಯಿಂಗ್ ಮೀನಿಂಗ್. ವೆದರ್ ಯು ಟೇಕ್ ದ ಆಕ್ಸ್ಫರ್ಡ್ ಡಿಕ್ಸ್ನರಿ, ವೆದರ್ ಯು ಟೇಕ್ ದ ಎನ್ಸೈಕ್ಲೋಪೀಡಿಯಾ ಆಫ್ ದ ವ್ಯಾಲ್ಯೂ ಆರ್ ಯು ಟೇಕ್ ಎನಿ ಡಿಕ್ಸ್ನರೀಸ್, if we look towards the meaning of value, we have got a different definitions, a different meaning for that. ಸೊ ರಿಲೇಟಿವ್ ವರ್ತ್ ಅಂತ ಹೇಳ್ಬಿಟ್ಟು ನಾವು ನೋಡ್ತೀವಿ. ಡಿಕ್ಸ್ನರಿ ಪ್ರಕಾರ ಮೌಲ್ಯ ಅಂದರೆ ಏನು, ವ್ಯಾಲ್ಯೂ ಅಂದರೆ ಏನು ಅಂತಂದರೆ ಇಟ್ ಈಸ್ ಎ ರಿಲೇಟಿವ್ ವರ್ತ್. ಅಂದರೆ ಸಾಪೇಕ್ಷಕವಾಗಿ ಉಪಯೋಗಿಸುವಂಥದ್ದು ಅಥವಾ ಬೆಲೆ ಉಳ್ಳುವಂಥದ್ದು ಅಂತ ಹೇಳ್ಬಿಟ್ಟು. ಯುಟಿಲಿಟಿ ಆರ್ ಇಂಪಾರ್ಟೆನ್ಸ್, ಪ್ರಾಮುಖ್ಯವಾದದಕ್ಕೆ ಮೌಲ್ಯ ಅಂತ ಹೇಳ್ಬಿಟ್ಟು ಕರೀತಾರೆ. ದೆನ್ ಡಿಗ್ರಿ ಆಫ್ ಎಕ್ಸಲೆನ್ಸ್, ಶ್ರೇಷ್ಠತೆಯ ಪದವಿಗೆ ಮೌಲ್ಯ ಅಂತ ಹೇಳ್ಬಿಟ್ಟು ಕರೀತಾರೆ. ಆ್ಯಂಡ್ ಸಮಥಿಂಗ್ ಆಸ್ ಅ ಪ್ರಿನ್ಸಿಪಲ್ ಆರ್ ಕ್ವಾಲಿಟಿ ಇಂಟೆನ್ಸಿಕಲಿ ವ್ಯಾಲ್ಯೂಯೇಬಲ್ ಮೀನ್ಸ್ ಆಂತರಿಕವಾಗಿ ಬೆಲೆಯುಳ್ಳೋದಕ್ಕೆ ಮೌಲ್ಯ ಅಂತ ಹೇಳ್ಬಿಟ್ಟು ಕರೀತಾರೆ. ದಿಸ್ ಇಸ್ ದ ಕಾಮನ್ ಮೀನಿಂಗ್ ವಿಚ್ ವಿ ಆರ್ ಟೇಕನ್ ಫ್ರಮ್ ದ ಡಿಕ್ಸ್ನರಿ. ದೆನ್ ಎನ್ಸೈಕ್ಲೋಪೀಡಿಯಾ ಆಫ್ ಸೋಷಿಯಲ್ ಸೈನ್ಸ್ ರೆಫರ್ಸ್ ಟು ವ್ಯಾಲ್ಯೂಸ್. ಸೊ ನಾವು ಸೋಷಿಯಲ್ ಸೈನ್ಸ್ ಪ್ರಕಾರ ಎನ್ಸೈಕ್ಲೋಪೀಡಿಯಾ ಆಫ್ ಸೋಷಿಯಲ್ ಸೈನ್ಸ್ ನೋಡೋದಾದರೆ ಅದರಲ್ಲಿ ವ್ಯಾಲ್ಯೂ ಅನ್ನೋದು ಮೌಲ್ಯ ಎಂಬ ಪದಕ್ಕೆ ನಾವು ಅರ್ಥವನ್ನು ಹುಡುಕೋದಾದರೆ ಇಟ್ ಹ್ಯಾಸ್ ಗಾಟ್ ಎ ಡಿಫ್ರೆಂಟ್ ಮೀನಿಂಗ್. ಸೊ ಫ್ರಮ್ ದ ಎನ್ಸೈಕ್ಲೋಪೀಡಿಯಾ ಪಾಯಿಂಟ್ ಆಫ್ ವ್ಯೂ, ಇಫ್ ಯು ಲುಕ್ ಟುವರ್ಡ್ಸ್ ದ ವ್ಯಾಲ್ಯೂ, ಇಟ್ ಸೇಸ್ ದಟ್ ವ್ಯಾಲ್ಯೂ ಇಸ್ ನಥಿಂಗ್ ಬಟ್ ಎನ್ ಇಂಟ್ರೆಸ್ಟ್. ಅಂದರೆ ಆಸಕ್ತಿ ಉಳ್ಳೋದಕ್ಕೆ ಮೌಲ್ಯ ಅಂತ ಕರೀತಾರೆ. ಪ್ಲೆಷರ್ಸ್ ಅಂದರೆ ಸಂತೋಷ ಕೊಡುವಂಥದಕ್ಕೆ ಮೌಲ್ಯ ಅಂತ ಹೇಳ್ತಾರೆ. ಲೈಕ್ಸ್ ಅಂತಂದರೆ ಇಷ್ಟ ಉಳ್ಳೋದನ್ನ ಮೌಲ್ಯ ಅಂತ ಹೇಳ್ಬಿಟ್ಟು ನಾವು ಸೋಷಿಯಲ್ ಸೈನ್ಸ್ ಎನ್ಸೈಕ್ಲೋಪೀಡಿಯಾದಲ್ಲಿ ನೋಡ್ತೀವಿ. ಪ್ರಿಫರೆನ್ಸಸ್ ಅಂದರೆ ಆದ್ಯತೆ. ಒಬ್ಬೊಬ್ಬರ ಲೈಫಲ್ಲಿ ಒಂದೊಂದಕ್ಕೆ ಆದ್ಯತೆಯನ್ನು ಕೊಡ್ತಾರೆ. ಸೊ ಆ ಆದ್ಯತೆಯನ್ನು ಎನ್ಸೈಕ್ಲೋಪೀಡಿಯಾ ಡಿಕ್ಸ್ನರಿದಲ್ಲಿ ಪ್ರಿಫರೆನ್ಸಸ್ ಇಸ್ ನಥಿಂಗ್ ಬಟ್ ಇನ್ ವ್ಯಾಲ್ಯೂ. ದೆನ್ ಡ್ಯೂಟೀಸ್, ಕರ್ತವ್ಯ. ಕೆಲವರು ಕರ್ತವ್ಯಕ್ಕೆ ಬಹಳ ಪ್ರಾಮುಖ್ಯತೆಯನ್ನು ಕೊಡ್ತಾರೆ, ಅದಕ್ಕೆ ಮೌಲ್ಯ ಅಂತ ಹೇಳ್ಬಿಟ್ಟು ಕರೀತಾರೆ. ದೆನ್ ಮಾರಲ್ ಅಬ್ಲಿಗೇಷನ್ಸ್, ನೈತಿಕ ಬಾಧ್ಯತೆಗೆ ಮೌಲ್ಯ ಅಂತ ಹೇಳ್ಬಿಟ್ಟು ಕರೀತಾರೆ. ಡಿಸೈರ್ಸ್, ಆಸೆಗಳಿಗೆ ಮೌಲ್ಯ ಅಂತ ಹೇಳ್ಬಿಟ್ಟು ಕರೀತಾರೆ. ವಾಂಟ್ಸ್ ಅಂದರೆ ಬೈಕೆಗಳಿಗೆ ಮೌಲ್ಯ ಅಂತ ಹೇಳಿ ಕರೀತಾರೆ. ದೆನ್ ನೀಡ್ಸ್, ಅಗತ್ಯಗಳಿಗೆ. ಆ್ಯಂಡ್ ಮೆನಿ ಅದರ್ ಮಾಡಲಿಟೀಸ್ ಆಫ್ ಸೋಷಲ್ ಓರಿಯೆಂಟೇಷನ್. ಸೊ ದೀಸ್ ಆರ್ ದ ಎನ್ಸೈಕ್ಲೋಪೀಡಿಯಾ ಆಫ್ ಸೋಷಿಯಲ್ ಸೈನ್ಸ್ ಮೀನಿಂಗ್ ವಿಚ್ ರೆಫರ್ಸ್ ಟು ವ್ಯಾಲ್ಯೂಸ್. ಸೊ ವ್ಯಾಲ್ಯೂ ಲಿಟ್ರಲಿ ಮೀನ್ಸ್ ಸಮಥಿಂಗ್ ದಟ್ ಹ್ಯಾಸ್ ಎ ಪ್ರೈಸ್. ಮೌಲ್ಯ ಅಂತಂದರೆ ಯಾವುದಕ್ಕೆ ನಾವು ಬೆಲೆ ಉಳ್ಳದ್ದು ಅಂತ ಹೇಳ್ತೀವಿ ಅದಕ್ಕೆ ಮೌಲ್ಯ ಅಂತ ಹೇಳ್ಬಿಟ್ಟು ಕರೀತಾರೆ. ಸಮಥಿಂಗ್ ಪ್ರೆಷಿಯಸ್, ಡಿಯರ್ ಆ್ಯಂಡ್ ವರ್ತ್ ವೈಲ್. Hence, something one is ready to suffer and sacrifice for. If necessary, one is ready to die for it. ಸೊ ಮೌಲ್ಯ ಅಂತಂದರೆ ಯಾವ ರೀತಿಯಲ್ಲಿ ಇರುತ್ತೆ ಅಂತಂದರೆ ಕೆಲವರು ಮೌಲ್ಯದ ಜೀವನಕ್ಕಾಗಿ ಅವ್ರು ಅದ್ರ ಸಲುವಾಗಿ ಸಫರ್ ಆಗಲಿಕ್ಕೂ ರೆಡಿ ಇರ್ತಾರೆ, ಸ್ಯಾಕ್ರಿಫೈಸ್ ಮಾಡಲಿಕ್ಕೂ ರೆಡಿ ಇರ್ತಾರೆ, ಮೌಲ್ಯ ಸಲುವಾಗಿ ಸಾಯ್ಲಿಕ್ಕೂ ರೆಡಿ ಇರ್ತಾರೆ. ಸೊ ಇಟ್ ಹ್ಯಾಸ್ ಗಾಟ್ ದ್ಯಾಟ್ ಮಚ್ ಆಫ್ ಇಂಪಾರ್ಟೆನ್ಸ್. ಅದಕ್ಕೆ ಮಹಾತ್ಮ ಗಾಂಧಿ ಅವ್ರ ಪ್ರಕಾರ ನಾವು ನೋಡೋದಾದರೆ ವ್ಯಾಲ್ಯೂ ಇಸ್ ಎ ಪ್ರಾಸೆಸ್ ವಿಚ್ ಎನೇಬಲ್ಸ್ ಅಸ್ ಟು ರಿಯಲೈಸ್ ಸತ್ಯಂ, ಶಿವಂ, ಸುಂದರಂ. ಮೌಲ್ಯ ಅಂದರೆ ಏನು ಅಂತಂತಂದರೆ ನಮಗೆ ಎ ಟ್ರೂತ್, ಬ್ಯೂಟಿ ಆ್ಯಂಡ್ ಗುಡ್ನೆಸ್, ಸತ್ಯಂ, ಶಿವಂ, ಸುಂದರಂ ಅನ್ನು ಅರಿವು ಮಾಡಿಕೊಡುವಂಥದ್ದೇ ಮೌಲ್ಯವಾಗಿದೆ ಅಂತ ಹೇಳ್ಬಿಟ್ಟು ಮಹಾತ್ಮ ಗಾಂಧಿ ಅವರು ಹೇಳ್ತಾರೆ. ಸೊ ಎಥ್ನಾಲಜಿಕಲ್ ಮೀನಿಂಗ್ ಆಫ್ ವ್ಯಾಲ್ಯೂ ಈಸ್ ದಟ್ ದ ಕ್ವಾಲಿಟಿ ಆಫ್ ಪರ್ಸನ್ ಆರ್ ಥಿಂಗ್ ವಿಚ್ ಮೇಕ್ಸ್ ಇಟ್ ಯೂಸ್ಫುಲ್, ಇಂಪಾರ್ಟೆಂಟ್ ಆ್ಯಂಡ್ respectable. The thing which are very useful and important and respectable, that is known as value. From the philosophical point of view, so ತತ್ವಶಾಸ್ತ್ರದ
ಇದ್ರ ಮೇಲೆ ಪಾಯಿಂಟ್ ಆಫ್ ವ್ಯೂ ಮೇಲೆ ನಾವು ನೋಡೋದಾದ್ರೆ ವ್ಯಾಲ್ಯೂ ಇಸ್ ರಿಲೇಟೆಡ್ ಟು ದ ಸಮ್ ಐಡಿಯಾಸ್ ಥಾಟ್ ಆರ್ ವ್ಯೂ ಪಾಯಿಂಟ್. ಸೊ ಮೌಲ್ಯ ಅಂತಂತಂದ್ರೆ ಅದು ಯಾವುದೋ ನಮಗೆ ಒಂದು ಐಡಿಯಾ ಕೊಡುವಂಥದ್ದಾಗಿದೆ, ಅಂದರೆ ಯಾವುದೋ ಒಂದು ವಿಚಾರ ಕೊಡುವಂಥದ್ದಾಗಿದೆ, ಅದನ್ನು ನಾವು ಮೌಲ್ಯ ಅಂತ ಹೇಳಿಬಿಟ್ಟು ಫಿಲಾಸಫಿಕಲ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡ್ತೀವಿ. ದೆನ್ ಫ್ರಮ್ ದ ಎಜುಕೇಷನಲ್ ಪಾಯಿಂಟ್ ಆಫ್ ವ್ಯೂ, ಇಫ್ ಯು ಲುಕ್ ಟುವರ್ಡ್ಸ್ ವಾಟ್ ಈಸ್ ವ್ಯಾಲ್ಯೂ, ವ್ಯಾಲ್ಯೂ ಆರ್ ದೋಸ್ ಆಕ್ಟಿವಿಟೀಸ್ ವಿಚ್ ಆರ್ ವೆರಿ ಯೂಸ್ಫುಲ್, ಪರ್ಪಸ್ಫುಲ್ ಆ್ಯಂಡ್ ಇಂಪಾರ್ಟೆಂಟ್ ಫ್ರಮ್ ದ ಸ್ಟ್ಯಾಂಡ್ ಪಾಯಿಂಟ್ ಆಫ್ ಎಜುಕೇಷನ್. ಸೊ ಶಿಕ್ಷಣದ ಮೂಲಕವಾಗಿ, ಶಿಕ್ಷಣದ ತಳಹದಿಯಿಂದ ನೋಡೋದಾದರೆ ಯಾವುದಕ್ಕೆ ಮೌಲ್ಯ ಅಂತ ಕರಿತೀವಿ ಅಂತಂದರೆ, ಯಾವುದು ಉಪಯುಕ್ತವಾಗಿದೆಯೋ, ಯಾವುದು ಪ್ರಾಮುಖ್ಯತೆವಾಗಿದೆಯೋ ಅದಕ್ಕೆ ನಾವು ಮೌಲ್ಯ ಶಿಕ್ಷಣ ಅಂತ ಹೇಳಿಬಿಟ್ಟು ಕರಿತೀವಿ. ದೆನ್ ವ್ಯಾಲ್ಯೂ ಹೆಲ್ಪ್ ಅಸ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಆಟ್ ಟು ಬಿ ಆರ್ ವಾಟ್ ಆಟ್ ನಾಟ್ ಟು ಬಿ. ಸೊ ಮೌಲ್ಯ ನಮ್ಗೆ ಇಲ್ಲಿ ಏನು ಕಲಿಸ್ಕೊಡುತ್ತೆ ಅಂತಂತಂದರೆ, ಯಾವುದನ್ನು ನಾವು ಮಾಡಬೇಕು, ಯಾವುದನ್ನು ನಾವು ಮಾಡಬಾರ್ದು ಅನ್ನೋದು ಮೌಲ್ಯ ನಮಗೆ ಕಲಿಸ್ಕೊಡ್ತದೆ. ದೆನ್ ಇಟ್ ಕಂಟೈನ್ಸ್ ಇಂಟರ್ಪ್ರಿಟೇಷನ್ ಆಫ್ ರೈಟ್ ಆರ್ ರಾಂಗ್. ಸೊ ಇಫ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ವ್ಯಾಲ್ಯೂ, ಸೊ ವ್ಯಾಲ್ಯೂ ಗಿವ್ಸ್ ಅನ್ ರೈಟ್ ಇಂಟರ್ಪ್ರಿಟೇಷನ್ ವಿಚ್ ಇಸ್ ರೈಟ್ ಆರ್ ವಿಚ್ ಇಸ್ ರಾಂಗ್. ಮೌಲ್ಯ ನಮಗೆ ಇಲ್ಲಿ ಏನು ಕಲಿಸುತ್ತೆ ಅಂತಂದರೆ, ಸರಿ ಯಾವುದಿದೆ, ತಪ್ಪು ಯಾವುದಿದೆ ಅನ್ನೋದನ್ನು ನಾವು ಮೌಲ್ಯಗಳ ಮೂಲಕ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. Then personal values can be influenced by culture, traditions and a combination of internal and external factors. ಸೊ ವೈಯಕ್ತಿಕವಾಗಿ ನಾವು ಮೌಲ್ಯಗಳನ್ನು ಅರ್ಥ ಮಾಡ್ಕೊಳ್ಳೋದಾದ್ರೆ, ಸೊ ವೈಯಕ್ತಿಕ ಮೌಲ್ಯಗಳು ಯಾವ ರೀತಿಯಲ್ಲಿ ಇರ್ತಾವೆ ಅಂತಂದರೆ, ನಮ್ಮ ಕಲ್ಚರ್ ಆಧಾರದ ಮೇಲೆ, ನಮ್ಮ ಟ್ರೆಡಿಷನ್ಸ್ ಆಧಾರದ ಮೇಲೆ. ಸೊ ಇಟ್ ಡಿಪೆಂಡ್ಸ್ ಅಪಾನ್ ದ ಕಾಂಬಿನೇಷನ್ ಆಫ್ ಬೋತ್ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್. our personal values are influenced and they are relatively permanent. So there are certain values which are permanent, there are certain values which are changing. ಸೊ and values also differ from person to persons. ಸೊ ಮೌಲ್ಯಗಳು ಯಾಕೆ ವ್ಯಕ್ತಿಗತವಾಗಿ ಬೇರೆ ಬೇರೆ ಇರುತ್ತೆ ಅಂತಂದರೆ, ನಮಗೆ ಸರಿ ಅನಿಸಿದ್ದು ಮತ್ತೊಬ್ರಿಗೆ ಸರಿ ಅನ್ಸೋದಿರೋದಿಲ್ಲ, ನಮಗೆ ತಪ್ಪು ಅನಿಸಿದ್ದು ಮತ್ತೊಬ್ರಿಗೆ ಸರಿ ಅನಿಸುತ್ತೆ, ಮತ್ತೊಬ್ರಿಗೆ ತಪ್ಪು ಅನಿಸಿದ್ದು ನಮಗೆ ಸರಿ ಅನಿಸುತ್ತೆ. ಸೊ ಹಿಂಗಾಗ್ಬಿಟ್ಟು ವ್ಯಾಲ್ಯೂ ಡಿಫರ್ಸ್ ಫ್ರಮ್ ಪರ್ಸನ್ ಟು ಪರ್ಸನ್ಸ್. ಆಮೇಲೆ ನಾವು ಮೌಲ್ಯಗಳು ಎಲ್ಲಿಂದ ಕಲಿತೀವಿ ಅಂತಂತಂದರೆ, ಸೊ ಮೋಸ್ಟ್ ಆಫ್ ಅವರ್ ಕೋರ್ ವ್ಯಾಲ್ಯೂಸ್ ಆರ್ ಲರ್ನ್ಡ್ ಅರ್ಲಿ ಇನ್ ಲೈಫ್ ಫ್ರಮ್ ಫ್ಯಾಮಿಲಿ, ಫ್ರೆಂಡ್ಸ್, ನೈಬರ್ಹುಡ್, ಸ್ಕೂಲ್ಸ್, ಮಾಸ್ ಪ್ರಿಂಟ್, ವಿಜುವಲ್ ಮೀಡಿಯಾ ಆ್ಯಂಡ್ ಅದರ್ ಸೋರ್ಸಸ್ ವಿತ್ ಇನ್ ದ ಸೊಸೈಟಿ. ಸೊ ಬಹಳವಾಗಿ ನಾವು ಮೌಲ್ಯಗಳು ಎಲ್ಲಿ ನೋಡ್ತೀವಿ ಅಂತಂತಂದರೆ, ನಮ್ಮದು ಇದು ಕುಟುಂಬದ ಮೂಲಕ ಕಲಿತೀವಿ, ಸ್ನೇಹಿತರ ಮೂಲಕ ಕಲಿತೀವಿ. ಆಮೇಲೆ ಸ್ಕೂಲಿಗೆ ವೆನ್ ವಿ ಸ್ಟಾರ್ಟ್ ಗೋಯಿಂಗ್ ಟು ದ ಸ್ಕೂಲ್, ಫ್ರಮ್ ದೇರ್ ವಿ ಲರ್ನ್ ವಾಟ್ ಈಸ್ ದ ಮೀನಿಂಗ್ ಆಫ್ ವ್ಯಾಲ್ಯೂ ಆ್ಯಂಡ್ ವಾಟ್ ಆರ್ ದ ಕೋರ್ ವ್ಯಾಲ್ಯೂಸ್. ಆ್ಯಂಡ್ ಥ್ರೂ ದ ಮಾಸ್ ಮೀಡಿಯಾ, ಪ್ರಿಂಟ್ ಮೀಡಿಯಾ, ನ್ಯೂಸ್ ಪೇಪರ್ ಮೂಲಕ, ಟಿವಿ ಮೂಲಕ, ಇಂಟರ್ನೆಟ್ ಮೂಲಕ, ಆ್ಯಂಡ್ ದೇರ್ ಆರ್ ಅದರ್ ಸೋರ್ಸಸ್ ವಿತ್ ಇನ್ ದ ಸೊಸೈಟಿ. ಥ್ರೂ ದೋಸ್ ವಿ ಲರ್ನ್ what are the values. Then values can differ from culture and even from person to person. ಸೊ ಮೌಲ್ಯಗಳು ಯಾವ ರೀತಿಯಲ್ಲಿ ಇದಾವೆ ಅಂತಂತಂದರೆ, ನಮ್ಮ ಇದು ಕಲ್ಚರ್ ಟು ಕಲ್ಚರ್ ಡಿಫ್ರೆನ್ಸ್ ಆಗುತ್ತೆ. ನಮ್ಮ ಸೌತ್ ಕರ್ನಾಟಕದಲ್ಲಿ ಕಲ್ಚರೇ ಬೇರೆ ಇರುತ್ತೆ, ನಾರ್ತ್ ಕರ್ನಾಟಕದಲ್ಲಿ ಕಲ್ಚರೇ ಬೇರೆ ಇರುತ್ತೆ. ಇಲ್ಲಿ ನಮಗೆ ಸರಿ ಅನಿಸಿದ್ದು ಅವ್ರಿಗೆ ಸರಿ ಅನಿಸಿರೋದಿಲ್ಲ, ಅವ್ರಿಗೆ ಸರಿ ಅನಿಸಿದ್ದು ನಮಗೆ ಸರಿ ಅನಿಸಿರೋದಿಲ್ಲ. ಸೊ ಅದೇ ರೀತಿಯಲ್ಲಿ ವ್ಯಕ್ತಿಗತವಾಗಿ ಮೌಲ್ಯಗಳು ಬೇರೆ ಬೇರೆ ರೀತಿಯಲ್ಲಿ ಇರ್ತವೆ. ನಾವು ಒಟ್ಟಾರೆ ಮೌಲ್ಯ ಅಂತ ಹೇಳ್ಬಿಟ್ಟು ನಾವು ಅರ್ಥ ಮಾಡ್ಕೊಳ್ಳೋದಾದರೆ, ವ್ಯಕ್ತಿಯ ವರ್ತನೆಗಳನ್ನು ನಿರ್ಧರಿಸುವ ಅಂಶಗಳನ್ನು ಮೌಲ್ಯ ಅಂತ ಹೇಳ್ಬಿಟ್ಟು ನಾವು ನೋಡ್ಬೋದು. ಆಮೇಲೆ ಮಾನವನ ಅವಶ್ಯಕತೆಗಳನ್ನು ಸಂತೃಪ್ತಿಗೊಳಿಸುವುದೇ ಮೌಲ್ಯ. ಅಂದರೆ ಈಗ ಉದಾಹರಣೆಗೆ ನಾವು ತಗೋಬೋದು, ಹಣ ಆಗಿರ್ಬೋದು, ಆಹಾರ ಆಗಿರ್ಬೋದು, ಅಥವಾ ನಮ್ಮ ಬಯಕೆಗಳನ್ನು ಈಡೇರಿಸುವುದರಿಂದ ಅವುಗಳಿಗೆ ಬೆಲೆ ಕೊಡ್ತೀವಿ. ಸೊ ಮೌಲ್ಯವನ್ನು ಕಟ್ತೀವಿ ನಾವು. ನಮಗೆ ಏನೇನು ನಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ತವೋ, ಹಣ ಆಗಿರ್ಬೋದು, ಆಹಾರ ಆಗಿರ್ಬೋದು, ಬೇರೆ ಇತರೆ ವಸ್ತುಗಳು, ನಮ್ಮ ಯಾವ ವಸ್ತುಗಳನ್ನು ಇದು ಬಯಕೆಯನ್ನು ಈಡೇರಿಸ್ತವೋ ಅವುಗಳಿಗೆ ನಾವು ಬೆಲೆ ಕೊಡ್ತೀವಿ. ಅದಕ್ಕೆ ನಾವು ಮೌಲ್ಯ ಅಂತ ಹೇಳಿಬಿಟ್ಟು ಕರಿತೀವಿ. ಸೊ ಮೌಲ್ಯಗಳು ಕಾಲದಿಂದ ಕಾಲಕ್ಕೆ, ದೇಶದಿಂದ ದೇಶಕ್ಕೆ ಬದಲಾಗ್ತಾ ಹೋಗ್ತಾ ಇದೆ. ಆದರೆ ಶಾಶ್ವತ ಮೌಲ್ಯಗಳು ಯಾವಾಗಲೂ ಬದಲಾಗೋದಿಲ್ಲ. ದೇ ಆರ್ ಪರ್ಮನೆಂಟ್ ವ್ಯಾಲ್ಯೂಸ್ ಲೈಕ್ ಟ್ರೂತ್, ಗುಡ್ನೆಸ್, ಸತ್ಯಂ, ಶಿವಂ, ಸುಂದರಂ, ಆಲ್ ದೀಸ್ ಥಿಂಗ್ಸ್, ದೇರ್ ಆರ್ ಸರ್ಟನ್ ಪರ್ಮನೆಂಟ್ ವ್ಯಾಲ್ಯೂಸ್. ದೋಸ್ ಆರ್ ಅನ್ಚೇಂಜಿಂಗ್ ವ್ಯಾಲ್ಯೂಸ್. ಹಾನೆಸ್ಟಿ ಆಗಿರ್ಬೋದು, ಡಿಸಿಪ್ಲಿನ್ ಆಗಿರ್ಬೋದು, ದೇರ್ ಆರ್ ವ್ಯಾಲ್ಯೂಸ್ ಬೋತ್ ದಟ್ ಈಸ್ ಡಿಪೆಂಡ್ಸ್ ಅಪಾನ್ ದ ಪರ್ಸನ್ ಟು ಪರ್ಸನ್. ದೆನ್ ವ್ಯಕ್ತಿಯ ಆಲೋಚನೆಗಳನ್ನು ನಿರ್ಧರಿಸುವ ಹಾಗೂ ನಿಯಂತ್ರಿಸುವ ತತ್ವವಿಚಾರಗಳನ್ನು ಮೌಲ್ಯ ಎಂದು ಕರಿತೀವಿ. ಆಮೇಲೆ ಒಳ್ಳೆಯದು ಕೆಟ್ಟದು ಎಂಬುದರ ತೀರ್ಪು ಅಸ್ತಿತ್ವದಲ್ಲಿ ಇರೋದಕ್ಕೆ ಕಾರಣ ಜನ ಅವುಗಳನ್ನು ಒಂದಕ್ಕೊಂದು ಬೆಲೆ ಕಟ್ತಾರೆ. ಅವುಗಳನ್ನು ನಾವು ಮೌಲ್ಯ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಮಾನವನಿಗೆ ಯಾವುದು ಮೌಲ್ಯ, ಪೂರ್ಣ ಮತ್ತು ಉಪಯುಕ್ತ ಇದೆ, ಅದನ್ನೇ ಮೌಲ್ಯ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಆಮೇಲೆ ನಾರ್ಮಲಿ ಜನಸಾಮಾನ್ಯರಿಗೆ ಯಾವುದು ಬೆಲೆ ಬಾಳುತ್ತದೋ ಅದೇ ಮೌಲ್ಯ ಅಂತ ಹೇಳ್ಬಿಟ್ಟು ನಾವು ನೋಡ್ಬೋದು. ಆಮೇಲೆ ಕೆಲವೊಂದ್ಸತಿ ಮಾರಲ್ಗೆ, ಅಂದರೆ ವ್ಯಕ್ತಿಯಲ್ಲಿರುವ ನೀತಿಗೆ ಮೌಲ್ಯ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಈ ವ್ಯಾಲ್ಯೂ ಹ್ಯಾಸ್ ಗಾಟ್ ಇಟ್ಸ್ ಓನ್ ಇಂಪಾರ್ಟೆನ್ಸ್. ಆಮೇಲೆ ನಾವು ನಾರ್ಮಲಿ ಮೌಲ್ಯ ಅಂತ ಹೇಳ್ಬಿಟ್ಟು ಯಾವುದು ಕರಿತೀವಿ ಅಂದರೆ, ಒಳ್ಳೇದು ಯಾವುದು, ಕೆಟ್ಟದ್ದು ಯಾವುದು, ಪಾಪ ಯಾವುದು, ಪುಣ್ಯ ಯಾವುದು ಎಂಬುದನ್ನು ನಿರ್ಧರಿಸುವಾಗ ಅಭಿಪ್ರಾಯಗಳನ್ನು, ಆದರ್ಶಗಳನ್ನು, ಇಲ್ಲ ವಿಚಾರಗಳನ್ನು ನಾವು ಮೌಲ್ಯ ಅಂತ ಹೇಳ್ಬಿಟ್ಟು ಕರಿತೀವಿ. ಆಮೇಲೆ ಜಾನ್ ಡಿವಿ ಅವ್ರ ಪ್ರಕಾರ ನೋಡೋದಾದರೆ, ಯಾವುದೋ ಒಂದು ವಸ್ತು, ವಿಷಯಗಳು ಮತ್ತೊಂದೆಡೆ ಹೋಲಿಸಿ ಅದರ ಬೆಲೆಯನ್ನು ನಿರ್ಣಯಿಸುವ ಮೂಲಕ ಅವುಗಳಲ್ಲಿ ಉತ್ತಮವಾದದ್ದು ಯಾವುದೆಂದು ಪರಿಗಣಿಸಿ
ಕ್ರಿಯೆ ಮೌಲ್ಯ ಅಂತ ಹೇಳ್ಬಿಟ್ಟು ಜಾನ್ ಡಿ ವಿ ಅವರು ಹೇಳ್ತಾರೆ. ಸೊ if in short we can say that value is nothing but something that is worth. ಸೊ ನಾವು ಸಂಕ್ಷಿಪ್ತವಾಗಿ ಹೇಳೋದು ಅಂತಂತಂದ್ರೆ ಮೌಲ್ಯ ಅಂತಂತಂದ್ರೆ ಒಂದು ಬೆಲೆ ಬಾಳುವಂಥದ್ದು, ಬೆಲೆ ಉಳ್ಳಂಥದ್ದಕ್ಕೆ ನಾವು ಮೌಲ್ಯ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಸೊ ಹೋಪ್ ಮೈ ಡಿಯರ್ ಸ್ಟೂಡೆಂಟ್ಸ್, ಇನ್ ದಿಸ್ ಟುಡೇಸ್ ಕ್ಲಾಸ್ ಯು ಹ್ಯಾವ್ ಅಂಡರ್ಸ್ಟುಡ್ ವಾಟ್ ಈಸ್ ದ meaning of value. So see you in the next class. Have a good day.